ಫೈನಲಿ ಪುತ್ತರಿ ಕಳಂಜಿ ಪಾಯಸ ರೆಡಿಯಾಗಿದೆ. ನೀವು ನೋಡ್ತಾ ಇರೋವಂಥದ್ದು ಪುತ್ತರಿ ಕಳಂಜಿ ಪಾಯಸ. ಸೊ ಟೆಕ್ಸ್ಚರ್ ನೋಡಿ ಈ ಥರ ಬರುತ್ತೆ ಫೈನಲಿ. ಸೊ ಇದರಲ್ಲಿ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಬೆಲ್ಲ ಮತ್ತು ತುಪ್ಪ ಒಂಚೂರು ಮತ್ತು ತೆಂಗಿನ ತುರಿ, ಇದಿಷ್ಟು ಐಟಮ್ಗಳು ಇಲ್ಲಿದ್ದಾವೆ. ಮಮ್ಮಿ ಇದಕ್ಕೆ ಇದನ್ನು ತಿಂಬೋ ಇದನ್ನ ಪ್ರೊಸೆಸ್. ಸೊ ನೈಟ್ ತಿಂತ ಇನ್ನೂ ಟೇಸ್ಟ್ ಜಾಸ್ತಿ ಅಲ್ಲ. ತುಪ್ಪ ಹಾಕೊಂಡು ತಿಂದರೆ ನಿಜವಾಗ್ಲೂ ಇನ್ನೂ ಟೇಸ್ಟ್ ಎಡಿಷನ್ ಸಿಗುತ್ತೆ. ಪ್ಲಸ್ ಹುರಿದಂಥ ಇದು ಏನಪ್ಪ ಇದು ಎಳ್ಳು ಇಟ್ಟಂತೂ ಇನ್ನೂ ಟೇಸ್ಟಾ? ಇದು ಎಡಿಷನಲ್ ಹಾಗೆ ತಿನ್ಬೋದು. ಬಟ್ ಇದೆರಡು ಹಾಕೊಂಡ್ರಂತೂ ಅದ್ಭುತ. ಹುರಿದಂಥ ಎಳ್ಳು ಮತ್ತು ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ನಾನೀಗ ತುಪ್ಪ ಮತ್ತು ಎಳ್ಳು ಹಾಕೊಂಡು ತಿನ್ನುವಂಥ ಒಂದು ಮರಿಬೇಡಿ. ತುಪ್ಪ ಹಾಕೊಂಡೆ ತಿನ್ನಬೇಕು ಆ್ಯಕ್ಚುಲಿ, ಇದನ್ನು ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಕೊಡಗಿನ ಸ್ಪೆಷಲ್ ಟ್ರೆಡಿಷನಲ್ ಒಂದು ರೆಸಿಪಿ ಪುತ್ತರಿ ಕಳಂಜಿ ಪಾಯಸ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನಾನು ತಿಂದ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದೆಯಾ. ಓಕೆ, ಈಗ ನಾನು ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ.